ಕೋಟೆಪ್ಪ ಅವರೀಗ ನಿನ್ನೆ ಮೈಸೂರಿನಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡಿದರು. ಯುವಶಕ್ತಿಯೇ ಭಾರತದ ಶಕ್ತಿ ಅಂತ ಹೇಳಿದ್ರು. ಆ ಯುವಶಕ್ತಿ ಬೀದಿಯಲ್ಲಿ ಕುಳಿತುಕೊಂಡಿತ್ತಲ್ಲ, ಆ ಸಂದರ್ಭದಲ್ಲಿ ಯುವಶಕ್ತಿ ಕಣ್ಣಿಗೆ ಕಾಣಿಸ್ಲಿಲ್ವಾ? ಇದು ಭಾರತದ ಶಕ್ತಿ ಅಂತ ಅನಿಸ್ಲಿಲ್ವಾ? ಇವತ್ತಿಗೂ ಆ ಭಾರತದ ಶಕ್ತಿಯ ಮುಂದೆ ಬಂದು ಕ್ಷಮೆ ಯಾಚಿಸಲ್ಲ ಅಂದರೆ ಏನರ್ಥ? ಹೌದು ಸರ್, ಅದ್ರ ಕುರಿತು ಚರ್ಚೆ ಆಗಬೇಕು, ಅದ್ರ ಕುರಿತು ಪ್ರಶ್ನೆಗಳನ್ನ ಕೇಳಬೇಕು, ತಪ್ಪೇನಿಲ್ಲ. ಈಗ ತಾನೇ ನಮ್ಮ ಮಿತ್ರರೊಬ್ಬರು AIS ದವರು ಹೇಳಿದ್ರು, ಯಾರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ ಅವ್ರನ್ನೆಲ್ಲ ದೇಶದ್ರೋಹಿ ಕರಿಬೇಕು ಅಂತ ನಾವೆಲ್ಲ ಅಂದೇ ಅಂತೀವಿ. ಇವರು ಆ ಪ್ರೊಟೆಸ್ಟಲ್ಲಿ ಯಾವ ಥರದ ವ್ಯಕ್ತಿಗಳು ಯಾರೂ ಇರಲಿಲ್ಲ, ಆ ಥರದ ಬಂದು ನಾವೆಲ್ಲ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತಂದರೆ ಭಾರತ್ ತೇರೆ ತುಕಡೆ ಹಂಗೆ ಇನ್ಶಾಲ್ಲ ಅಂತೇಳಿ ಘೋಷಣೆಗಳು ಕೂಗಿದವರು ಅಲ್ಲಿ ಬಂದು ಸಮರ್ಥನೆ ಮಾಡಿಕೊಂಡ್ರು. ಜೊತೆಗೆ ಆರ್ಟಿಕಲ್ 371 ಕುರಿತು ಚರ್ಚೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಜೊತೆಗೆ ಈ ಕಾಶ್ಮೀರ ಭಾರತದ ಪಾರ್ಟಿ ಅಲ್ಲ ಅಂಥೇಳಿ ಅರುಂಧತಿ ರಾಯ್ ಅವರು ಹೇಳಿಕೆ ಕೊಟ್ಟರು. ಅವ್ರ ವಿರುದ್ಧ ಅವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಒಂದು ಪೇಟ್ ಅನ್ನೋದು ಬೃಂದಾಕರ್ ಅನ್ನೋವಂಥ ಮೇಡಮ್ ಅವರು ಬಂದು ಕೂಡ ಅಲ್ಲಿ ಜಮ್ಮು ಕಾಶ್ಮೀರ ಕುರಿತು ಮಾತಾಡ್ತಾರೆ. ಹೀಗೆ CJP ಹೋರಾಟದ ವಿಚಾರ ಇರುವಂಥದ್ದು, ಕೇಂದ್ರದ ಪ್ರಧಾನಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು, ರಿಫಾರ್ಮೇಷನ್ ತರಬೇಕು ಅನ್ನುವಂಥದ್ದು ಏನಾದ್ರು ಬೇಡಿಕೆಗಳಿತ್ತು, ಹೋರಾಟ ನಡೀತಿರೋದು ಒಳ್ಳೆಯದು. ಆದರೆ ಈ ಥರದ ವ್ಯಕ್ತಿಗಳು ಬಂದಾಗ ಅವರಿಗೆ ವೇದಿಕೆಗಳನ್ನು ಕೊಡಬೇಕು ಕೊಡಬಾರ್ದು ಅನ್ನುವಂಥದ್ದು ಕುರಿತು CJP ಚರ್ಚೆ ಮಾಡಬೇಕಾಗಿತ್ತು. ಈಗ CJPಯಲ್ಲಿರ್ತಕ್ಕಂಥ ಮೋರ್ ದೆನ್ 90% ಸ್ಟೂಡೆಂಟ್ಸ್ ಇರೋದು ಅಲ್ಲಿ ಯಾರು ಐಡಿಯಾಲಜಿಕಲ್ಲಿ ಇದಕ್ಕೆಲ್ಲ ಸ್ಟಿಕ್ ಆನ್ ಆಗಿರೋರಿಲ್ಲ. ಆದರೆ ಇದರ ಲಾಭವನ್ನ ಬೇರೆಯವರು ತಗೊಂಡ್ರು ಅಂತ ಈ ಇಡೀ ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಎಳೆದೊಯ್ದವ್ರೆ ಅವರು ಅಂತ. ಈ ಭಾರತದ ಯುವಕರು ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇದವರಲ್ಲ, ಈ ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡುವಂಥವ್ರಲ್ಲ, ಈ ನಮ್ಮ ಸಂಸ್ಕೃತಿಯನ್ನ ಹೀಯಾಳಿಸಿ ಧಾರ್ಮಿಕ ವಿಚಾರಗಳನ್ನು ಎತ್ಕೊಂಡು ಟಿಪ್ಪಣಿಗಳು ಮಾಡುವಂತಾರಲ್ಲ. ವಿದ್ಯಾರ್ಥಿಗಳು ಜಂಜಿಗಳು ಇರುವಂಥದ್ದು ರಿಫಾರ್ಮೇಷನ್ ಬೇಡ್ತಾರೆ, ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು ಅಂತ ಬೇಡ್ತಾರೆ. ಆದರೆ ಇವರ ಬೇರೆ ಬೇರೆ ವಿಚಾರಗಳು ಇರುವಂಥವ್ರು, ಬೇರೆ ಬೇರೆ ಐಡಿಯಾಲಜಿಕಲ್ಲಿ ಇರುವಂಥ ವ್ಯಕ್ತಿಗಳು ಬಂದು ಆ ಥರದ CJPಯ ಒಂದು ಹೋರಾಟದವನ್ನು ದಿಕ್ಕನ್ನು ಚೇಂಜ್ ಮಾಡೋದು. ಅಂಥ ಸಂದರ್ಭಗಳಲ್ಲಿ ಈ CJPಯನ್ನು ಆಗಿರಲಿ ಅಥವಾ CJPಯಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ವ್ಯಕ್ತಿಗಳನ್ನಾಗಲಿ ಕೂಡ ನಾವು ಅದನ್ನು ಒಪ್ಕೊಳ್ಳುವಂಥದ್ದಲ್ಲ. ಅವ್ರು ಹೇಳಿರುವಂಥ ಮಾತುಗಳು, ಘೋಷಣೆಗಳು, ಭಾಷಣಗಳು ಅದನ್ನು ಒಪ್ಕೊಂಡಿಲ್ಲ. ನರೇಂದ್ರ ಮೋದಿಯವರು ಕೂಡ ಈ ದೇಶದ ಯುವಶಕ್ತಿಯನ್ನು ಕುರಿತು ಇನ್ನೂ ಗಂಭೀರ ವಿಚಾರಣೆ ಮಾಡಬೇಕು. ಅದ್ರ ಕುರಿತು ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಾಜೀನಾಮೆ ಕೊಡಿಸಿದ್ರು. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನೋ ವ್ಯವಸ್ಥೆಯನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಬಿಲ್ಲನ್ನು ಪಾಸ್ ಮಾಡಿದ್ರು ಒಂದು ಪಾರ್ಲಿಮೆಂಟ್ನಲ್ಲಿ. ಇದಕ್ಕೂ ಮೀರಿ ವಿದ್ಯಾರ್ಥಿಗಳಿಗೋಸ್ಕರ, ಈ ದೇಶದ ಹಿತಕ್ಕೋಸ್ಕರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ದೇಶದ ಯುವಶಕ್ತಿಗೆ ಸ್ಕಿಲ್ ಡೆವಲಪ್ಮೆಂಟ್ಗಳಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಫಾರಿನ್ ಓದೋಕ್ಕೆ ಫಂಡ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮನ್ನು ಇನ್ನೂ ಒಂದು ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, NEPಯನ್ನು ಇನ್ನೂ ಜಾಸ್ತಿ ಇಂಪ್ಲಿಮೆಂಟೇಷನ್ ಮಾಡಬೇಕಂತಾಗಿದ್ದು ಇದ್ರ ಕುರಿತು ಚರ್ಚೆ ಆಗಬೇಕು. ನರೇಂದ್ರ ಮೋದಿಯನ್ನ ಪ್ರಶ್ನೆ ಮಾಡಬೇಕು, ಪ್ರಹ್ಲಾದ್ ಜೋಶಿ ಅವ್ರನ್ನೂ ಕೂಡ ಪ್ರಶ್ನೆ ಮಾಡಬೇಕು, ಅದ್ರ ಕುರಿತು ಚರ್ಚೆ ಆಗಬೇಕು. ಒಟ್ಟಾರೆ ಈ ದೇಶದ ಯುವಕರಿಗೆ ಒಳ್ಳೇದಾಗಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆ ಇರೋದು, ದೇಶದ್ರೋಹಿ ಅಂತ ಹೇಳಿ ನೀವು ಕರಿಬೇಕು, ಮಾನದಂಡ ಇರಬೇಕು ತಾನೆ. ಒಂದೇ ಸತ ಘೋಷಣೆಗೆ ಹೋಗ್ಬಿಟ್ರೆ ಯಾರೋ ಒಬ್ರು ಬಂದು ಘೋಷಣೆಗೆ ಹೋಗ್ಬಿಟ್ರೆ ಇಡೀ ಗುಂಪೆ ದೇಶದ್ರೋಹಿ ಆಗ್ಬಿಡತ್ತಾ? ಇಡೀ ಗುಂಪಂತ ನಾವೆಲ್ಲೂ ಕೂಡ ಹೇಳ್ತಿಲ್ಲ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಏನು ಕೇಸ್ಗಳನ್ನು ಹಾಕಿದೆ ಅದು ಎಲ್ಲರ ವಿರುದ್ಧ ಹಾಕಿಲ್ಲ. ಅಲ್ಲಿ ಯಾರು ಘೋಷಣೆ ಕೂಗಿದೆ ಅವರಲ್ಲಿ ಎವಿಡೆನ್ಸ್ಗಳ ಮೇಲೆ ಹಾಕಿದೆ, ಅದು ತನಿಖೆ ಆಗುತ್ತೆ. ಅದು ಯಾರು ಅಂದಿದಾರೋ ಕೂಗಿದಾರೋ ಅವ್ರ ವಿರುದ್ಧ ತನಿಖೆ ಆಗಲಿ, ಅದು ಕ್ರಮಗಳನ್ನು ತೆಗೆದುಕೊಳ್ಳಿ. ಈಗಲೇ ಮೊನ್ನೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ಪ್ರೊಟೆಸ್ಟ್ ಆಯಿತು. ಉಮರ್ ಖಾಲಿದ್ ಜಿಂದಾ ಅಂತೇಳಿ ಪೋಸ್ಟ್ಗಳನ್ನು ಹಿಡ್ಕೊಳ್ಳಿದ್ರು. ಅವ್ರ ವಿರುದ್ಧ ಕ್ರಮನೇ ಆಗಲಿಲ್ಲ, ಅವ್ರ ಮೇಲೆ ಕೇಸ್ಗಳಾಗಿಲ್ಲ. ಭಾರತ್ ತೆರೆ ತುಕಡೆ ಹಂಗೆ ಇನ್ಶಾಲ್ಲ ಅಂದ್ರೆ ಭಾರತ ನಿನ್ನ ದೇಶ ವಿಭಜನೆ ಮಾಡ್ತೀವಿ ಅಂತ ಹೇಳಿ, ಜಮ್ಮು ಕಾಶ್ಮೀರ ಅಂತದ್ದು ಈ ದೇಶದ ಪಾರ್ಟಿ ಅಲ್ಲ ಅಂತ ಹೇಳಿ ಹೇಳುವಂತವ್ರ ಸಮರ್ಥನೆ ಮಾಡ್ಕೊಳ್ಳೋದಾಗಿರ್ಲಿ, ಈ ತರದ್ ಯಾಕಬೇಕು ನೋಡಿ ಸರ್. ದೇಶದ್ರೋಹಿ ಅಂತ ಹೇಳಿ ವಿಶೇಷವಾಗಿ ಅದಕ್ಕೆ ಡೆಫಿನಿಷನ್ ಬರೀ ಅವಶ್ಯಕತೆ ಇಲ್ಲ. ಯಾರು ಈ ದೇಶದ ವಿರುದ್ಧವಾಗಿ ಇರ್ತಾರೋ ನಿಮ್ಗೆ ಡೈರೆಕ್ಟ್ ಆಗಿ ಫಾರ್ವರ್ಡ್ ಮಾಡ್ತೀನಿ, ನೀವು ಮಾತಾಡಿ ಸರ್. ಇದರಲ್ಲಿ ಇವಾಗ ಹೇಳ್ತಾ ಇದ್ದಾರೆ ಉಮರ್ ಖಲೀದ್ ಅವ್ರ ಬಗ್ಗೆ ಒಂದು ಮಾತು ಬಂದಿದೆ. ಉಮರ್ ಖಲೀದ್ ಅವರು ಈ ರೀತಿ ನಾರೆಬಾಜಿ ಮಾಡಿದ್ರು, ಮತ್ತೆ ಉಮರ್ ಖಲೀದ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಅದು ದೇಶದ್ರೋಹಿ ಅಂತ ಹೇಳ್ತಾ ಇದ್ದಾರೆ ಅಂತ. ಸರ್, ಯಾರು ಸರ್ ಉಮರ್ ಖಲೀದ್? ಉಮರ್ ಖಲೀದ್ ಯಾರು? ಒಬ್ಬರು ಸ್ಟೂಡೆಂಟ್ ಆಗಿದ್ರು, ಅವರು ಅವರ PhD ಸ್ಟೂಡೆಂಟ್ ಆಗಿರ್ತಾರೆ, ಮತ್ತು NRC ಪ್ರೊಟೆಸ್ಟ್ನಲ್ಲಿ ಸಹ ಭಾಗವಹಿಸಿರ್ತಾರೆ. ಅವರ ಮೇಲೆ ಒಂದು ಅಲ್ಲಿ ಈ ಥರ ಪಾಲ್ಗೊಂಡಿದ್ದಾರೆ ಅಂತೆಲ್ಲ ಒಂದು ಬರುತ್ತೆ. ಓಕೆ, ಫೈನ್. ನಮ್ಮ ಒಂದು ಭಾರತದ ಸಂವಿಧಾನ ಏನಂತ ಹೇಳುತ್ತೆ, ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಯಾವುದೇ ಒಬ್ಬ ವ್ಯಕ್ತಿ ಅವನು ಆಗೋರು ಕೂಡ ಅವನು ನಿರಪರಾಧಿ ಅಂತ ಹೇಳುತ್ತೆ. ಇವರ ಒಂದು ಸರ್ಕಾರ ಏನಿದೆ, ಇವರು BJP ಸರ್ಕಾರದವರು, ಆಸ್ ಎಕ್ಸಾಕ್ಟ್ಲಿ ಪಾಯಿಂಟೆಡ್ ಔಟ್ ಬೈ ನಮ್ಮ ಕರ್ನಾಟಕ ಹೋಮ್ ಮಿನಿಸ್ಟರ್ ಅವರು ಏನು ಹೇಳಿದ್ರು, ಚಾರ್ಜ್ ಶೀಟ್ ಇನ್ನ ಫೈಲ್ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು, 6 ವರ್ಷ ಆಯ್ತು, ಜೈಲಿನಲ್ಲಿದ್ದಾರೆ. ಚಾರ್ಜ್ ಶೀಟ್ ಇನ್ನ ಫೈಲ್ ಮಾಡಿಲ್ಲ, ಟ್ರಯಲ್ ಕರೆಕ್ಟಾಗಿ ಇನ್ನ ಶುರು ಆಗಿಲ್ಲ. ಮತ್ತೆ ಇವ್ರು ಯಾರು ಸರ್ ಇವರು ದೇಶದ್ರೋಹಿ ಅಂತ ಹೇಳೋದಕ್ಕೋಸ್ಕರ? ಇದು ಕಾನೂನು ಒಂದು ಸಿಸ್ಟಮ್ ಇದೆ, ಒಂದು ಸಂವಿಧಾನ ಇದೆ, ಒಂದು ಚೌಕಟ್ಟಿದೆ. ಆ ವ್ಯವಸ್ಥೆಯಿಂದ ಅದನ್ನ ಒಂದು ಪರಿಪೂರ್ಣವಾಗಿ UAPA ಕಾಯ್ದೆ ಇದೆ, ಏನೇ ಆಗಲಿ ಅದನ್ನ ಅವರು ಪರಿಪೂರ್ಣವಾಗಿ ಅದನ್ನ ಕಂಪ್ಲೀಟ್ ಮಾಡಲಿ.
ಆಮೇಲೆ ಕನ್ವಿಕ್ಷನ್ ಆದಮೇಲೆ ಜಡ್ಜ್ ಅವ್ರು ಹೇಳ್ತಾರೆ ಏನೇನು ಸಾಕ್ಷಿ ಆಧಾರಗಳಿದೆ ಅದನ್ನು ಮುಂದೆ ತಂದಿದ ತಕ್ಷಣ ಹೇಳಿದ್ರು. ಯಾವುದೋ ಒಂದು ಹಳೆ ವಿಡಿಯೋನ ತೊಗೊಂಡು ಡಾಕ್ಟರ್ಡ್ ವಿಡಿಯೋಗಳನ್ನ ತೊಗೊಂಡು ಇವರು ಈ ರೀತಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ದೇಶದ್ರೋಹಿ ಅಂತ ಹೇಳ್ಕೊಂಡೋದ್ರೆ ಸರ್ಕಾರದವ್ರಿಗೆ ಎಲ್ಲರಿಗೂ ದೇಶದ್ರೋಹಿ ಅಂತ ಹೇಳ್ಕೊಂಡ್ ಬರ್ತಾರೆ ಸರ್. ಒಂದು ಎರಡನೇದು ಆರ್ಟಿಕಲ್ 370 ಆಗಿರಲಿ ಬೇರೆ ಯಾವುದೇ ಆಗಿರಲಿ, ಬೇರೆ ಯಾವುದೇ ಆದ್ರೂ ವಿಷಯ ಆರ್ಟಿಕಲ್ 370 ಬಗ್ಗೆ ಮಾತಾಡಿದ ಮಾತ್ರಕ್ಕೋಸ್ಕರ ಅವರು ದೇಶದ್ರೋಹಿ ಅಂತ ಆಗ್ಬಿಡಲ್ಲ. ಯಾಕಂದರೆ ಅದು ನಮ್ಮ ಒಂದು ಸಂವಿಧಾನದ ಒಳಗಡೆ ಇದ್ದಿದ್ದೇ ಒಂದು ಆರ್ಟಿಕಲ್ಲು, ನಮ್ಮ ಒಂದು ಸಂವಿಧಾನದ್ದೇ ಒಂದು ಪ್ರಾವಿಷನ್ ಆಗಿರುವಂಥ ಒಂದು ಆರ್ಟಿಕಲ್. ಸೊ ಅದ್ರ ಬಗ್ಗೆ ಪರ ವಿರೋಧ ಯಾರಾದರೂ ಚರ್ಚೆ ಎಕ್ಸಾಕ್ಟ್ಲಿ ಆಸ್ ಅವ್ರು ಹೇಳ್ದಂಗೆ ಚರ್ಚೆ ಮಾಡೋದನ್ನು ಅವ್ರು ಏನಾದರೂ ಒಂದು ಆರೋಪ ಅಪರಾಧ ಅಂತ ಹೇಳಿದ್ರೆ ಇದು ಕಳಾಖಂಡಿತವಾಗಿ ಅವರು ಡೆಮೋಕ್ರಸಿ ಫಾರಾಗಂತೂ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಓಕೆ, ಮಾತನಾಡಿಸ್ತೀನಿ.